ಪ್ರಾಣ ಧುಮುಗುಡುತ್ತಾ ನಿಂತಿದ್ದನು. ಹರ್ಷಿತ್ ಅವನಿಗೆ ಸಮಾಧಾನದ ಮಾತುಗಳ ಜೊತೆ ಅರ್ಪಿತ ಅಂಜು ಅಹಂಕಾರವನ್ನು ಮಟ್ಟ ಹಾಕಬೇಕೆಂದು ಉರಿಯೋ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿದನು. ಅವನ ಬೆನ್ನ ಮೇಲೆ ಕೈ ಹಾಕಿದ ಕೂಡಲೇ, ನೋಡು ಹರ್ಷ, ಸುಮ್ಮನೆ ನನ್ನ ಕೆಣಕಬೇಡ, ಮೊದಲು ಇಲ್ಲಿಂದ ತೊಲಗು ಎಂದು ಅರಚಿದನು. ಏ ಪ್ರಾಣ, ಏನಾಯ್ತೋ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಹೇ ನೇತ್ರ, ನೀನಾ? ಯಾಕೋ ಅವನ ಮೇಲೆ ಹೀಗೆ ರೆಗ್ತಾ ಇದೆಯಾ? ಎಲ್ಲ ನಿನ್ನ ಅತ್ತೆ ಮಗಳು ಇದ್ದಾಳಲ್ಲ ಅಂಜಲಿ, ಅವಳಿಂದಾನೇ ಆಗಿದ್ದು. ನನ್ನ ಮೇಲೆ ಕೈ ಮಾಡ್ತಾಳೆ ಆ ಹೀಡಿಯಟ್, ಅದು ಎಲ್ಲರ ಮುಂದೆನೆ ಎಂದನು ಕೆನ್ನೆ ಮೇಲೆ ಕೈ ಇಟ್ಟು. ನೀನ್ಯಾಕೆ ಅವಳ ತಂಟೆಗೆ ಹೋಗ್ತೀಯಾ? ನಾನೇನು ಕಾಲು ಕೆರೆದುಕೊಂಡು ಅವಳ ವಿಷಯಕ್ಕೆ ಎಂಟ್ರಿ ಕೊಡ್ತೀನಾ ಡಾರ್ಲಿಂಗ್? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನನಗೆ ನೀನೇನು ಅಂತ ಗೊತ್ತು ಬಿಡು. ಯಾವುದೋ ಹುಡುಗಿನ ಕೆಣಕಿರ್ತೀಯ, ಅದಕ್ಕೆ ಸರಿಯಾಗಿ ತತ್ಕಿರ್ತಾಳೆ ಅಷ್ಟೆ ತಾನೇ ಎಂದಳು ನಗುತ್ತಾ. ಅವಳನ್ನೇ ದುರುಗುಟ್ಟಿ ನೋಡಿದ. ಸುಮ್ಮನಾದಳಷ್ಟೆ. ನೋಡು ನೇತ್ರ, ಈಗ ಬಂದಿದ್ದಾಳೆ ನೋಡುವ ಹೊಸ ಹುಡುಗಿ ಅರ್ಪಿತಾ ಅಂತ. ಆ ಹುಡುಗಿ ಮತ್ತೆ ಆ ರಾಘು ಹುಡುಗಿ ಹನಿ, ಆ ಇಬ್ಬರು ಹುಡುಗಿಯರು ನನಗೆ ಬೇಕು. ನನ್ನ ಕಾಲಿಡಿದು ಕ್ಷಮೆ ಕೇಳಬೇಕು, ಜೊತೆಗೆ ನಾನು ಅವರಿಬ್ಬರನ್ನು ಅನುಭವಿಸಬೇಕು ಅಂದ ಕೋಪದಿಂದ. ನೋಡು ಪ್ರಾಣ, ಅವಳು ನ್ಯೂ ಎಂಟ್ರಿ, ಈಗ ತಾನೇ ರಾಘುನ ಗ್ರೂಪಿಗೆ ಎಂಟ್ರಿ ಕೊಟ್ಟಿದ್ದಾಳೆ. ಸದ್ಯಕ್ಕೆ ಅವಳ ತಂಟೆಗೆ ಹೋಗೋದು ಬೇಡ. ಆಮೇಲೆ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡೋಣ. ನಾನು ರಾಘುನ ಜಪ ಮಾಡ್ತಿದ್ರೆ ಆ ಹೀಡಿಯಟ್ ಹನಿ ಹನಿ ಅಂತ ಸಾಯ್ತಿದ್ದಾನೆ. ಮೊದಲು ಆ ಹನಿ ಅನ್ನೋ ಪೀಡೆನ ರಾಘು ಲೈಫಿಂದ ಕಳಿಸ್ಬೇಕು. ಆಮೇಲೆ ಆ ಅಭಿ ಅಂಜು ತಾನಾಗೆ ಸೈಲೆಂಟ್ ಆಗ್ತಾರೆ. ಆ ರಾಘು ನನ್ನನ್ನು ಒಪ್ಪಿಕೊಂಡು ಮದುವೆ ಆದರೆ ಸರಿ, ಇಲ್ಲ ಅಂದರೆ ಯಾರನ್ನು ಬಿಡಲ್ಲ. ಹನಿ ಕೊಂದಾದರೂ ಸರಿ, ರಾಘು ನನ್ನವನಾಗಿ ಮಾಡಿಕೊಳ್ತೀನಿ. ಮನೆಗೆ ಬಂದ ಅಭಿ ಔಟ್ ಹೌಸಿನತ್ತ ಸಾಗಿದನು. ಸರಿಸುಮಾರು 12 ಗಂಟೆಗೆ ಯಾರೋ ಅವನ ರೂಮಿನ ಬಾಗಿಲನ್ನು ಬಡಿದಂತೆ ಭಾಸವಾಗುತ್ತವನಿಗೆ. ಎದ್ದು ಬಂದು ಹೊರ ನೋಡಿದರೆ ಯಾರೂ ಇರಲಿಲ್ಲ. ಮತ್ತೆ ಹೊದ್ದು ಮಲಗಿದನು. ಮತ್ತದೇ ಶಬ್ದವಾಯಿತು. ಆದರೂ ಅವ ಸುಮ್ಮನೆ ಮಲಗಿದನು. ಕೋಪದಿ ಒಳನುಗ್ಗಿದ ಅಂಜು ಅವನ ಕಿವಿಯ ಬಳಿ ತಟ್ಟೆ ಹಿಡಿದು ಬಡಿದಳು. ಆ ಕರ್ಕಶ ಶಬ್ದಕ್ಕೆ ಬೆದರಿದ ಅಭಿ ಬೆಚ್ಚಿ ಎದ್ದನು. ಲೇ ಮುದ್ದು, ಯಾಕೆ ಹೀಗೆ ಬಂದು ಮಧ್ಯರಾತ್ರಿಲಿ ಡಿಸ್ಟರ್ಬ್ ಮಾಡ್ತಿದ್ಯಾ? ತಿಗಣೆ ಥರ. ನೋಡು, ಸುಮ್ಮನೆ ನನಗೆ ಕೋಪ ಬರಿಸ್ಬಿಡ. ಹೋಗಿ ಬಿದ್ಕೋ ತಲೆ ಹರಟೆ ಎಂದರೆ ಅವಳು ಜಗ್ಗದ ಹುಡುಗಿ. ಅವನಿಗೆ ಕೋಪ ಬಂದು ಅವಳನ್ನು ಹೊರಗೆ ದಬ್ಬಬೇಕು ಎಂದು ಬಾಗಿಲ ಬಳಿ ಬಂದರೆ ಅಲ್ಲಿ ಅಭಿಯ ಅಮ್ಮನ ಜೊತೆಗೆ ರಾಘು ಫ್ಯಾಮಿಲಿ ಅಲ್ಲಿತ್ತು. ಎಲ್ಲರೂ ಒಮ್ಮೆ ಜೋರಾಗಿ ಕೂಗಿದರು, ಹ್ಯಾಪಿ ಬರ್ತ್ಡೇ ಅಭಿ ಎಂದು. ಆಗಲೇ ಅವನಿಗೆ ತಿಳಿದಿದ್ದು ಇಂದು ತನ್ನ ಜನ್ಮದಿನವೆಂದು. 6 ತಿಂಗಳ ಹಿಂದೆ ಅಭಿಯ ತಂದೆ ಅನಾರೋಗ್ಯದಿಂದ ಸಾವನ್ನಪ್ಪಿದರು. ಆದುದರಿಂದ ಅಭಿ ಮಂಕಾಗಿದ್ದನು. ಆದರೆ ಎಂದು ತನ್ನ ಗೆಳೆಯರಿಗೆ ತಾನು ದುಃಖದಲ್ಲಿದ್ದೇನೆಂದು ತಿಳಿಯಬಾರದೆಂಬ ಕಾರಣದಿಂದ ಸದಾ ನಗುಮುಖದಿಂದಿರುತ್ತಿದ್ದನು. ಅವನ ಕಣ್ಣಿಗೆ ಬಟ್ಟೆ ಕಟ್ಟಿದ ರಾಘು ಅವನನ್ನು ಎತ್ತಿಕೊಂಡನು. ಹೇ ರಾಘು, ನೀನು ನಿನ್ನ ಗರ್ಲ್ಫ್ರೆಂಡ್ ಅಂದುಕೊಂಡಿದ್ದೀಯಾ ಹೀಗೆ ಎತ್ತಿಕೊಳ್ಳೋಕೆ? ಬಿಡೋ ಎಂದರೂ ಕೇಳದೆ ಅವನನ್ನು ಒತ್ತು ಟೆರೆಸ್ ಮೇಲೆ ನಡೆದನು. ಅಲ್ಲಿ ಅವನಿಗೋಸ್ಕರ ಪ್ರೀತಿಯಿಂದ ಟೆರೆಸ್ಸನ್ನು ಡೆಕೋರೇಷನ್ ಮಾಡಿ ಅಂಜು ರಾಘು ತಾವೇ ಪ್ರೀತಿಯಿಂದ ತಯಾರಿಸಿದ ಅವನಿಷ್ಟದ ಚಾಕ್ಲೇಟ್ ಫ್ಲೇವರ್ ತಯಾರಿಸಿದರು. ಅಭಿಯ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದ. ಎದುರಿನಲ್ಲಿದ್ದ ಡೆಕೋರೇಷನ್ ಕಂಡವನೇ, ರಾಘು, ಇದೆಲ್ಲ ನನಗೆ ಬೇಡವಾಗಿತ್ತು ಎಂದು ತಲೆ ತಗ್ಗಿಸಿ ಭಾವುಕನಾಗಿ, ನೋಡು ಅಭಿ, ಆಗಿದ್ದನ್ನೆಲ್ಲ ಮರೆತು ಬದುಕಬೇಕು, ಅದೇ ಜೀವನ, ಚಿಯರ್ ಅಪ್ ಮ್ಯಾನ್ ಎಂದರೆ ಅವನ ಕೈಗೆ ನೈಫ್ ಕೊಟ್ಟನು ಕೇಕ್ ಕಟ್ ಮಾಡಲು. ಕೇಕ್ ಕಟ್ ಮಾಡಿದವನೇ ಮೊದಲು ಗೌರಿಯವರಿಗೆ ತಿನ್ನಿಸಿದನು. ಅವನಿಗೆ ಅಮ್ಮನಷ್ಟು ಮುದ್ದು ರಾಘುನ ಮೇಲೆ, ಅಮ್ಮನ ನಂತರದ ಸ್ಥಾನ ರಾಘುಗೆ. ಅವನಿಗೆ ತಿನ್ನಿಸಿ ನಂತರ ಎಲ್ಲರಿಗೂ ಕೇಕನ್ನು ತಿನ್ನಿಸಿದನು. ಜಾನಕಿ ದಂಪತಿಗಳು ಅವನಿಗಾಗಿ ಚಿನ್ನದ ಬ್ರೇಸ್ಲೆಟನ್ನು ನೀಡಿದರು. ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು. ನಾನು ಈ ಮನೆಯ ಕೆಲಸದಾಳಿನ ಮಗ ಅಷ್ಟೆ. ಉಪ್ಪರಿಗೆಯ ಮೇಲೆ ಕುಳಿತುಕೊಳ್ಳುವ ಅತಿಯಾಸೆ ನನಗಿಲ್ಲ. ಇದೆಲ್ಲ ಬೇಡ ಅಪ್ಪ ಅಮ್ಮ ಎಂದಾಗ, ಅಪ್ಪ ಅಮ್ಮನ ಮೇಲೆ ಕಿಂಚಿತ್ತು ಪ್ರೀತಿ ಗೌರವ ಇದ್ರೆ ತಗೋ ಎಂದಾಗ ವಿಧಿಯಿಲ್ಲದೆ ತೆಗೆದುಕೊಂಡ. ರಾಘು ಅಂಜು ಅವನಿಗಾಗಿ ಬೈಕ್ ನೀಡಿದರು. ಎಲ್ಲರ ಪ್ರೀತಿಯ ಕಂಡ ಮೂಕನಾದರು. ಜೊತೆಗೆ ಭಾವುಕನಾಗಿ ತಡೆಯದೆ ಕಣ್ಣೀರಿಟ್ಟನು. ರಾಘು ಅಭಿಯನ್ನು ತಬ್ಬಿ, ಆ ದಿನ ನಿನಗೆ ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಎಲ್ಲಿಂದಲೋ ಬಂದ ನೀನು ನನ್ನ ಪ್ರಾಣವನ್ನು ಲೆಕ್ಕಿಸದೆ ನನ್ನ ಕಾಪಾಡಿ ಯಾವುದೋ ಗಾಡಿಗೆ ನಿನ್ನ ತಲೆ ಕೊಟ್ಟಿದ್ದೆ. ಆ ದೇವರ ದಯೆ, ನಿನಗೂ ಕೂಡ ಹೆಚ್ಚು ಏನೂ ಹಾನಿಯಾಗಿರಲಿಲ್ಲ. ನಾನ್ಯಾರೋ ನಿನಗೆ? ನಾನೇನು ರಕ್ತ ಸಂಬಂಧಿಯಲ್ಲ, ಒಡ ಹುಟ್ಟಿದ ಸಹೋದರನ ಹೇಳು. ನಾನು ಹುಟ್ಟಿದ ದಿನಾನೇ ಸಾವಿನ ಬಾಗಿಲನ್ನು ತಟ್ಟಿ ಬಂದೆ. ನೀನೇ ಕಣೋ ನನಗೆ ಪುನರ್ಜನ್ಮ ಕೊಟ್ಟಿದ್ದು. ಪ್ರತಿ ವರ್ಷ ನನ್ನ ಹುಟ್ಟಿದ ದಿನ ನನಗಾಗಿ ಹುರುಳು ಸೇವೆ ಮಾಡಿ ಬೇಡಿಕೊಳ್ಳುತ್ತೀಯ. ನನ್ನ ಬೆಂಗವಲಾಗಿ ಇರ್ತೀಯ. ನನಗೆ ಸ್ವಲ್ಪ ನೋವಾದರೂ ನನಗಿಂತ ಹೆಚ್ಚು ನೀನೇ ದುಃಖ ಪಡ್ತೀಯ.
ನಿನ್ನ ಸ್ನೇಹಕ್ಕೆ ಇದು ಕಮ್ಮಿನೇ ಕಣೋ ಗೆಳೆಯ. ಸ್ನೇಹಿತರು ಅಂದರೆ ಬರೀ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲಿಯೂ ಜೊತೆಯಾಗಿರಬೇಕು. ದುಡ್ಡಿದ್ದಾಗ ಬರೋ ನೆಂಟರಿಗಿಂತ ಕಷ್ಟ ಅಂತ ಬಂದಾಗ ಸಾಥ್ ಕೊಡೋ ಗೆಳೆಯನು ತುಂಬ ಮುಖ್ಯ. ಅಪ್ಪ ಅಮ್ಮ, ಅಣ್ಣ ತಂಗಿ, ಅಣ್ಣ ತಮ್ಮ ಎಲ್ಲರ ಪ್ರೀತಿನೂ ಕೆಲವೊಮ್ಮೆ ಹೇಗೆ ಕಾಲದಲ್ಲಿ ಕೊಡೋಕೆ ಸಾಧ್ಯವಾಗುವುದು ಗೆಳೆಯರಿಗೆ ಮಾತ್ರ ಅನಿಸುತ್ತೆ. ನೀನು ಬರೀ ನನಗೆ ಗೆಳೆಯ ಅಲ್ಲ ಕಣೋ, ನನ್ನ ಜೀವನ ನೀನೇ ಅಭಿ. ಆದದ್ದನ್ನೆಲ್ಲ ಮರೆತು ಹ್ಯಾಪಿಯಾಗಿರು, ನಿನ್ನ ಜೊತೆ ಸದಾ ನಾನಿರ್ತೀನಿ ಎಂದ ಅವನ ಮಾತಿಗೆ ಎಲ್ಲರೂ ತಲೆದೂಗಿದರು. ಎಲ್ಲರೂ ನೆಮ್ಮದಿಯಿಂದ ನಿದ್ರಿಸಲು ಹೋದರೆ ಅಂಜು ತನ್ನ ಮನಸ್ಸಿನಲ್ಲಿ ಬಾಲ್ಯದಿಂದಲೂ ಅವನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು ಅವನಿಗೆ ತಿಳಿಸಲು ನಾಳಿನ ದಿನಕ್ಕಾಗಿ ಕಾಯುತ್ತಿದ್ದಳು. ಮಾರನೆಯ ದಿನ ಅಂಜು ಅಭಿಯನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತೆ ಪೀಡಿಸಿದಳು. ಅಭಿ ಪ್ಲೀಸ್ ಕಣೋ, ದೇವಸ್ಥಾನಕ್ಕೆ ಹೋಗೋಣ ಬಾ. ನೋಡು ಕಾಲೇಜಿಗೆ ಟೈಮ್ ಆಗ್ತಿದೆ ಬಿಡು, ನೀನು ರಾಘು ಜೊತೆ ಹೋಗು, ಅವನು ನಿನ್ನ ಪ್ರೀತಿಯ ಅಣ್ಣ ಅಲ್ವಾ. ಆಗೋ ನೋಡು ನಿಮ್ಮ ಅಣ್ಣನೇ ಬಂದ, ಅವನನ್ನೇ ಕರೆದುಕೊಂಡು ಹೋಗು ಎಂದ. ಅಂಜು ಸನ್ನೆ ಮಾಡಿ ರಾಘುಗೆ ಕೇಳಿಕೊಂಡಳು. ಅವನನ್ನು ಒಪ್ಪಿಸು ಎಂಬಂತೆ ರಾಘುಗೆ ತಿಳಿದಿತ್ತು ಅವಳ ಬಾಲ್ಯದ ಪ್ರೀತಿ ಅಭಿ ಎಂದು. ಕಾಡಿಬೇಡಿ ಹೇಗೋ ಅಭಿಯನ್ನು ಒಪ್ಪಿಸಿದ. ರಾಯರ ದೇವಸ್ಥಾನಕ್ಕೆ ಬಂದು ಅವನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ ಅಂಜು ನಂತರ ಮನದಲ್ಲಿರುವ ತನ್ನ ಪ್ರೇಮ ನಿವೇದನೆಯನ್ನು ಮಾಡಲು ಅವನಿಗಾಗಿ ಬೆಟ್ಟದ ತಪ್ಪಲಿನಲ್ಲಿ ಪುಟ್ಟ ಅರಮನೆಯೊಂದನ್ನೇ ಸೃಷ್ಟಿಸಿದಳು. ಅಲ್ಲಿಗೆ ಅವನನ್ನು ಕರೆತಂದಳು. ಅವನ ಮುಂದೆ ಮಂಡಿಯೂರಿ ಕುಳಿತು, ಈ ಹೃದಯಕ್ಕೆ ಯಾವಾಗ ನೀ ಬಂದೆ ಅನ್ನೋದು ನನ್ನ ಅರಿವಿಗೆ ಬಂದಿಲ್ಲ ಅಭಿ. ಚಿಕ್ಕ ವಯಸ್ಸಿನಿಂದಲೂ ನೀನಂದರೆ ನನಗೆ ಇಷ್ಟ ಕಣೋ, ಆದರೆ ಅದು ಪ್ರೀತಿ ಅಂತ ಗೊತ್ತಾಗಿದ್ದೆ ನನಗೆ ಬುದ್ಧಿ ಬಂದಾಗಿನಿಂದ. ಮೊದಲು ಆಕರ್ಷಣೆ ಇರಬೇಕು ಅಂದುಕೊಂಡಿದ್ದೆ, ಯಾವಾಗಲೂ ನಿನ್ನ ಜೊತೆ ಜಗಳ ಆಡೋಕೆ ಅಂತ ಕಾಯ್ಕೊಂಡು ಇರ್ತಿದ್ದೆ. ಆದರೆ ಈ ಹೃದಯ ಇತ್ತೀಚೆಗೆ ಯಾಕೋ ನಿನ್ನ ಜಾಸ್ತಿ ಹಚ್ಚಿಕೊಂಡಿದೆ, ಸದಾ ನಿನ್ನ ಜೊತೆ ಇರಬೇಕು ಅಂತ ಬಯಸುತ್ತೆ. ನನಗೆ ಇದೆಲ್ಲ ಹೊಸತು. ನನಗೆ ಕಾವ್ಯಮಯವಾಗಿ ಹೇಳೋಕೆ ಬರಲ್ಲ. ನಾನು ಸ್ಟ್ರೈಟ್ ಫಾರ್ವರ್ಡ್ ಹುಡುಗಿ. ನಿನ್ನ ಹೃದಯದಲ್ಲಿ ನನಗೆ ಜಾಗ ಕೊಡ್ತೀಯಾ? ನಿನ್ನ ಜೊತೆ ಕೊನೆಯವರೆಗೂ ಹೆಜ್ಜೆ ಹಾಕಬೇಕು ಅಂತಿದೆ ಈ ನನ್ನ ಮನಸ್ಸು, ಅದಕ್ಕೆ ಪರ್ಮಿಷನ್ ಕೊಡ್ತೀಯಾ ಪ್ಲೀಸ್? ನಿನ್ನ ಗೋಳು ಇಕ್ಕೊಳ್ಳೋದಿಲ್ಲ ಇನ್ಮೇಲೆ. ನನಗೆ ಇದೇ ರೀತಿ ಪ್ರಪೋಸ್ ಮಾಡೋಕ್ಕೆ ಬರೋದು. ಪ್ಲೀಸ್ ನನ್ನ ಪ್ರಪೋಸನ್ನು ಆಕ್ಸೆಪ್ಟ್ ಮಾಡ್ಕೊ ಎಂದು ಹೂಗುಚ್ಛ ಹಿಡಿದು ಕುಳಿತಿದ್ದಳು ಅವನ ಉತ್ತರಕ್ಕಾಗಿ. ಕಾಲೇಜಿನ ಗ್ರೌಂಡ್ಗೆ ಹನಿ ರಾಘುಗೆ ನೆಚ್ಚಿನ ತಾಣವಾಗಿತ್ತು. ರಾಘು ಹನಿಗೆ ತಾನೇ ತನ್ನ ಕೈಯಾರೆ ತುತ್ತಿಡುತ್ತಿದ್ದನು. ಅವನ ಒಂದೊಂದು ತುತ್ತಿಗೂ ಅವಳಿಂದ ಮುತ್ತು ರವಾನೆಯಾಗುತ್ತಿತ್ತು. ರಾಘು ಸಾಕು, ಹೊಟ್ಟೆ ತುಂಬೋಯ್ತು. ತಿಂದಿದ್ದು 2 ತುತ್ತು. ಆಗಲೇ ನಮ್ಮ ಹನಿಗೆ ಹೊಟ್ಟೆ ತುಂಬಿಡ್ತಾ? ಇನ್ನೆರಡು ತುತ್ತು ತಿಂದು ಬಿಡೋ ಪ್ಲೀಸ್ ಕಣೆ ಹನಿ, ಬೇಕಾದರೆ ಚಾಕ್ಲೇಟ್ ಕೊಡಿಸ್ತೀನಿ ಬಂಗಾರಿ ಎಂದು ತುತ್ತಿಟ್ಟ. ರಾಘು, ನೀನು ಯಾಕೆ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯಾ? ನೀನು ಸಿಕ್ಕಿದ್ದು ನನ್ನ ಪುಣ್ಯ. ಅವತ್ತು ನೀನು ನನಗೆ ಸಿಕ್ಕದೇ ಇದ್ದಿದ್ರೆ ನಾನು ಇವತ್ತು ಫೋಟೋ ಫ್ರೇಮ್ನಲ್ಲಿ ಬೆಚ್ಚಗೆ ಕುಳಿತಿರ್ತಿದ್ದೆ. ನಿನ್ನ ಋಣನ ಹೇಗೆ ತೀರಿಸಲಿ ಎಂದಳು ಅಳುತ್ತಾ. ಬಂಗಾರಿ, ನಮ್ಮಿಬ್ಬರ ಮಧ್ಯೆ ಋಣದ ಮಾತೇಕೋ? ಇಬ್ಬರು ತಮ್ಮ ಹಳೆಯ ದಿನಗಳತ್ತ ಜಾರಿದರು. ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅಂದು ಸಡಗರದ ಸಂಭ್ರಮ. ಕಾಲೇಜು ಮದುವೆ ಹೆಣ್ಣಿನಂತೆ ಅಲಂಕೃತಗೊಂಡಿತು. ಸ್ವಾಗತ ಕೋರಲು ವೆಲ್ಕಮ್ ಪಾರ್ಟಿ ಅರೇಂಜ್ ಮಾಡಿದರು. ರಾಘು ಅಭಿ ಅಧ್ಯಕ್ಷತೆಯಲ್ಲಿ ಕಾಲೇಜು ಕಂಗೊಳಿಸುತ್ತಿತ್ತು. ರಾಘು ಅಭಿ ಅಂದು ಕಾಲೇಜಿಗೆ ತಡವಾಗಿ ಬಂದಿದ್ದರು. ಅಂದು ಅಭಿಯ ಬರ್ತ್ಡೇ ಇದ್ದಿದ್ದರಿಂದ ಒಳಗೆ ಕಾಲಿಡುತ್ತಲೇ ಎಲ್ಲಿಂದಲೋ ಬಂದ ಸುಮಧುರ ಸಂಗೀತದ ಸ್ವರ ರಾಘು ಮನಸ್ಸನ್ನು ಸೂರೆಗೊಂಡಿತ್ತು. ಸ್ವರ ಬಂದಂತ ಸರಿದರೆ ಅಲ್ಲಿ ಒಂದು ಹುಡುಗಿ ಸುಶ್ರಾವ್ಯವಾಗಿ ಆಡುತ್ತಿದ್ದಳು. ರಾಘುನ ಕಣ್ಣಿಗೆ ಮುದ್ದಾಗಿ ಕಂಡಳು. ಅವನ ಹೃದಯ ಬಡಿದುಕೊಳ್ಳುತ್ತಿತ್ತು. ಅವಳ ಗಾಯನವನ್ನು ಕೇಳುತ್ತಲೇ ನಿಂತಿದ್ದವ ತನ್ನ ಅಭಿ ಕೂಗು ಎಚ್ಚರಿಸಿದನು. ಹಲೋ ಸರ್, ಭೂಮಿ ಮೇಲೆ ಇದ್ದೀರಾ ತಾನೆ? ಅಭಿ ಎಂದವ ಅವಳನ್ನು ನೋಡುತ್ತಲೇ. ಹುಡುಗಿ ತುಂಬ ಮುದ್ದಾಗಿದ್ದಾಳೆ ಅಲ್ವಾ? ಹೌದು ಅಭಿ, ಗೊಂಬೆ ಥರ ಇದ್ದಾಳೆ. ಹಾಗಾದರೆ ನನಗೆ ಭಾವನ ಪೋಸ್ಟ್ಗೆ ಕಳಿಸ್ತಿದ್ಯಾ ಅನ್ನೋ? ಎಂದವನೇ. ಏನು ಭಾವನಾ? ಯಾರು? ಯಾರಿಗೆ? ಯಾವ ಭಾವ? ಈ ಮುದ್ದು ರಾಘು ನನಗೆ ಭಾವ. ಆ ಹುಡುಗಿ ನುಂಗೋ ಹಾಗೆ ನೋಡ್ತಿದ್ದೀರಾ ಅಂದರೆ ನಿಮಗೆ ಲೈಟಾಗಿ ಲವ್ ಆಗಿದೆ. ಏನು ಸಮಾಚಾರ? ಅವಳನ್ನು ತಂಗಿ ಅಂತ ಒಪ್ಪಿಕೊಳ್ಳ? ನೀನು ಮದುವೆಯಾಗ ಹುಡುಗಿ ನನಗೆ ಯಾವತ್ತೂ ತಂಗಿನೇ. ಏನು ಲವ್ವಾ? ಅದು ಈ ರಾಘುಗೆ ಚಾನ್ಸೇ ಇಲ್ಲ ಬಿಡು. ಲವ್ ಅನ್ನೋದು ಟೈಮ್ ಪಾಸ್ ಮಾಡೋಕ್ಕೆ ಕೆಲಸ ಇಲ್ಲದೆ ಇರುವವರು ಮಾಡೋ ಮೊದಲ ಕೆಲಸನೇ ಲವ್ ಬಗ್ಗೆ ಅಷ್ಟೊಂದು ಲೈಟಾಗಿ ಮಾತಾಡಬೇಡಿ ರಾಘು ಸರ್. ಹೀಗೆ ಹೇಳೋರೆ ಬೇಗ ಲವ್ ಮಾಡಿ ಮದುವೆ ಆಗೋದು ಎಂದ ಅಭಿಯ ಮಾತಿಗೆ ಉಪದೇಶ ಸಾಕು, ಬಾ ಹೊರಡೋಣ ಎಂದನು. ಯಾಕೋ ರಾಘುಗೆ ಲೈಟಾಗಿ ಲವ್ ಸ್ಟಾರ್ಟ್ ಆದಂಗಿದೆ. ಮಾರನೆಯ ದಿನ ಒಬ್ಬಳೇ ಬರುತ್ತಿದ್ದವಳನ್ನು ಒಂದು ಗ್ಯಾಂಗ್ ತಡೆಯಲು ಕಾಲನ್ನು ಅಡ್ಡ ಇಟ್ಟರು. ಕ್ಷಣವೇ ಆ ಹುಡುಗಿ ಮುಗ್ಗರಿಸಿ ಬಿಟ್ಟಳು. ಸಾವಧಾನದಿಂದ ಎದ್ದು ನಿಂತವಳೆ. ಯಾರು ನೀವು? ಯಾಕೆ ಈಗ ಅಡ್ಡ ನಿಂತಿದ್ದೀರಾ? ಕ್ಲಾಸ್ಗೆ ಹೋಗಬೇಕು ಬಿಡಿ ಎಂದರು. ಕೇಳದೆ ಒಬ್ಬ ಹುಡುಗ ಅವಳೆದುರು ನಿಂತಿದ್ದನು. ಹಲೋ ಮಿಸ್, ಬಿಡ್ತೀವಿ, ಮೊದಲು ನಿನ್ನ ಹೆಸರು ಹೇಳು. ಅದೆಲ್ಲ ನಿಮಗೆ ಯಾಕೆ? ಜಾಗ ಬಿಟ್ಟರೆ ಸರಿ.
ಬಿಡಲ್ಲ ಅಂದರೆ ಏನೇ ಮಾಡ್ತೀಯಾ? ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡ್ತೀನಿ ಜಾಗ ಬಿಡದೇ ಇದ್ದರೆ. ಎಲ್ಲರೂ ಅವಳ ಮಾತಿಗೆ ಗೊಳ್ಳೆಂದು ನಕ್ಕರು. ನೋಡ್ರೋ, ಪ್ರಿನ್ಸಿಪಾಲ್ಗೆ ಹೇಳ್ತಾರಂತೆ. ಭಯ ಆಗ್ತಿದೆ ಕಣ್ರೋ. ಹೇ ಹುಡುಗಿ, ಪ್ರಿನ್ಸಿನೇ ನಮ್ಮ ತಾಳಕ್ಕೆ ಕುಣಿತಾನೆ ಅಂಥದ್ರಲ್ಲಿ ಅವನ ಹತ್ರನೇ ಕಂಪ್ಲೇಂಟ್ ಕೊಡ್ತೀಯಾ? ನಾನೇನು ಚಿಕ್ಕ ಮಗುನ ನೀನು ಪ್ರಿನ್ಸಿ ಹತ್ತಿರ ಕಂಪ್ಲೇಂಟ್ ಮಾಡಿದರೆ ಭಯ ಪಡೋಕೆ? ಎಲ್ಲಿ ಬಾ, ಇಲ್ಲಿ ಒಂದು ಮುತ್ತು ಕೊಡು. ಏನೋ ಮುತ್ತಾ? ಪ್ಲೀಸ್ ಸರ್, ಬಿಟ್ಟು ಬಿಡಿ ಎಂದಳು ಕೈ ಮುಗಿದು. ಅವ ಕೇಳದೆ ಅವಳೆದುರು ಬರುತ್ತಿದ್ದರೆ ಅವಳು ಹಿಂದೆ ಹಿಂದೆ ಸರಿಯುತ್ತಿದ್ದಳು. ಬೆವರಿದ ಅರಿಣಿಯಂತಾಗಿದ್ದಳು. ಅವಳ ನಡುವೆ ಕೈ ಹಾಕಿ ಸವರಿದನು. ಕೋಪದಿ ಅವನ ಕೈ ಕಿತ್ತೆಸೆದಳು. ಆದರೂ ಬಿಡದೆ ಅವಳನ್ನು ಗಟ್ಟಿಯಾಗಿ ತಬ್ಬಿದವ ಅವಳ ಕೈಯನ್ನು ತನ್ನ ಕೈಯಲ್ಲಿ ಬಂಧಿಸಿ ಅವಳ ಕೆನ್ನೆಗೆ ಮುತ್ತಿಟ್ಟನು. ಅಸಹಾಯಕ ಸ್ಥಿತಿ ಅವಳದು. ಅಳುತ್ತಾ ನಿಂತಿದ್ದಳು. ಇನ್ನೇನು ಅವಳ ಸೆರಗಿಗೆ ಕೈ ಹಾಕಲು ಬಂದವನು ಎದುರು ಚಂಡಿಯಂತೆ ಪ್ರತ್ಯಕ್ಷವಾಗಿ ನಿಂತಿದ್ದಳು ಅಂಜು. ಅವನಿಗೆ ಬಾರಿಸಿ ಮುಖಕ್ಕೆ ಹುಗಿದು ಬೈದು ಬುದ್ಧಿ ಹೇಳಿದಳು. ಹೇ ಹುಡುಗಿ, ನನಗೆ ಹೊಡೆಯುವಷ್ಟು ಧೈರ್ಯನಾ? ನನ್ನ ಯಾರು ಅಂದುಕೊಂಡಿದ್ದೀಯಾ? ಈ ಪ್ರಾಣನಿಗೆ ಹೊಡೆಯುವಷ್ಟು ಧೈರ್ಯನಾ ಎಂದವನು ಹನಿಯನ್ನು ಬಿಟ್ಟು ಅಂಜುಳತ್ತ ಬಂದನು. ಅವಳು ಒಂದೊಂದು ಹೆಜ್ಜೆ ಇಟ್ಟು ಹಿಂದೋಗುತ್ತಿದ್ದಳು. ಅವಳ ಬಳಿ ಬಂದವನೇ ಇನ್ನೇನು ಅವಳ ಮೇಲೆ ಬೀಳಬೇಕೆನ್ನುವಷ್ಟರಲ್ಲಿ ಅವನೆದುರು ನಿಂತವನೇ ಅವನನ್ನು ಚೆನ್ನಾಗಿ ತಳ್ಳಿಸಿದನು. ಅಭಿ, ಏನೋ ಅಂದುಕೊಂಡಿದ್ದೀಯಾ ಹೆಣ್ಣು ಅಂದರೆ? ಛೆ, ನಿಮ್ಮಂಥವರೆಲ್ಲ ಕಾಲೇಜಿಗೆ ಯಾಕೋ ಬರ್ತೀರಾ ಎಂದವ ಹೆಣ್ಣು ಮಕ್ಕಳ ಸೆರಗಿಗೆ ಕೈ ಹಾಕ್ತೀರಾ? ಇದೇ ಕೈಯಲ್ಲಿ ಆಗ ಆ ಇಬ್ಬರು ಹೆಣ್ಣು ಮಕ್ಕಳ ಮಾನಕ್ಕೆ ಹಾನಿ ಮಾಡಲು ನೋಡಿದ್ದು ಎಂದವನು ಅವನನ್ನು ತಳ್ಳಿಸುತ್ತಲೇ ಇದ್ದನು. ಆಗಲೇ ಜಗಳ ತಾರಕಕ್ಕೇರಿತು. ಪ್ರಿನ್ಸಿಪಾಲರವರೆಗೂ ವಿಷಯ ಹಬ್ಬಿತು. ಪ್ರಿನ್ಸಿಪಾಲ್ ಬಂದವರೇ, ಏನು ನಡೆಯುತ್ತಿದೆ ಇಲ್ಲಿ? ಏನು ಗಲಾಟೆ ಇದು ಎಂದಾಗ ಅಭಿ ನಡೆದ ವಿಷಯ ತಿಳಿಸಿದನು. ಪ್ರಾಣ, ಏನಂದುಕೊಂಡಿದ್ಯಾ ನೀನು? ನಿನ್ನ ಡಿಪಾರ್ಟ್ಮೆಂಟ್ ಯಾವುದು? ನೀನ್ಯಾಕೆ ಇಲ್ಲಿಗೆ ಬಂದಿದ್ಯಾ? ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಗೆ ಇಲ್ಲೇನು ಕೆಲಸ? ನಿನ್ನ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಇದು ಮತ್ತೆ ರಿಪೀಟ್ ಆದರೆ ಕಾಲೇಜಿಂದಾನೇ ಡಿಬಾರ್ ಮಾಡ್ತೀನಿ. ನೆನ್ಪಿಟ್ಕೋ. ಎಲ್ಲ ಇಲ್ಲಿಂದ ಹೊರಡಿ ಎಂದರು. ಬುಸುಗುಡುತ್ತಿದ್ದ ಪ್ರಾಣನ ಹತ್ತಿರ ಬಂದು ನಿಂತಿದ್ದಳು ನೇತ್ರ. ನೇತ್ರ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸೀಟ್ ಸಿಗದೆ ಎಲೆಕ್ಟ್ರಾನಿಕ್ಕನ್ನೇ ಆಯ್ದುಕೊಂಡಿದ್ದಳು. ಸ್ಟೇಟಸ್ ಅಹಮಿಂದ ನೇತ್ರ ಪ್ರಾಣ ತನ್ನ ಅಂತಸ್ತಿಗೆ ತಕ್ಕವನೆಂದು ತಾನೇ ಅವನ ಸ್ನೇಹವನ್ನು ಬಯಸಿ ಅದರಲ್ಲಿ ಯಶಸ್ವಿಯಾಗಿದ್ದಳು. ಮೊದಲೇ ಹುಡುಗಿಯರ ಮೇಲೆ ವ್ಯಾಮೋಹ ಬೆಳೆಸಿಕೊಂಡಿದ್ದ ಪ್ರಾಣ ಸುಲಭವಾಗಿ ನೇತ್ರ ಸ್ನೇಹವನ್ನು ಒಪ್ಪಿಕೊಂಡಿದ್ದ. ಹೇ ಪ್ರಾಣ, ಏನಾಯ್ತು ಎಂದಾಗ ನಡೆದ ವಿಷಯ ತಿಳಿಸಿದನು. ಆಗಲೇ ಅವಳಿಗೆ ತಿಳಿದಿದ್ದು ಅದು ಅಂಜು ಎಂದು. ಹೇ ಪ್ರಾಣ, ಅವಳು ಅಂಜು, ರಾಘುನ ತಂಗಿ ಕಣೋ. ಹೋಗಿ ಅವಳ ಹತ್ರ ಹೀಗೆ ನಡೆದುಕೊಂಡಿದ್ಯಲ್ಲ, ಆ ರಾಘುಗೆ ಗೊತ್ತಾದರೆ ನಿನ್ನೆ ಸುಮ್ಮನೆ ಬಿಡಲ್ಲ. ಅವಳ ತಂಟೆಗೆ ಹೋಗಬೇಡ ಎಂದು ಅವನಿಗೆ ಎಚ್ಚರಿಕೆ ಕೊಟ್ಟು ಹೋದಳು. ಮುಂದೊಂದು ದಿನ ಅದೇ ಪ್ರಾಣ ತನ್ನ ಜೀವನಕ್ಕೆ ಮುಳ್ಳಾಗುವನೆಂದು ನೇತ್ರಾಗಿ ತಿಳಿದಿರಲಿಲ್ಲ. ಅಂಜು ಆ ಹುಡುಗಿಯ ಹತ್ತಿರ ಬಂದವಳೆ. ಅವಳನ್ನು ಸಮಾಧಾನ ಮಾಡಿ ಅವಳಿಗೆ ನೀರು ಕೊಟ್ಟು ತನ್ನ ಹಾಗೂ ಅಭಿಯ ಪರಿಚಯ ಮಾಡಿಕೊಂಡಳು. ಆ ಹುಡುಗಿ, ನನ್ನ ಹೆಸರು ಹಂಸಿನಿ ಅಂತ. ನಮ್ಮದು ಮೂಲತಃ ದೇವನಹಳ್ಳಿ. ನಮ್ಮ ತಂದೆ ವೆಂಕಟರಾವ್ ಟೀಚರ್, ತಾಯಿ ಕುಸುಮ ಗೃಹಿಣಿ. ನಮ್ಮ ತಂದೆಯವರಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ನಾನು MCA ಫೈನಲ್ ಇಯರ್ ಎಂದು ತನ್ನ ಪರಿಚಯ ಮಾಡಿಕೊಂಡಳು. ಆದರೆ ಭಯದಿಂದಲೇ ಇದ್ದಳು. ಅಭಿ ಅನಿಯ ಬಳಿ ಬಂದವನೇ ಅವಳ ತಲೆ ಸವರಿ, ನೋಡು ಪುಟ್ಟ, ಹೆದರಬೇಡಮ್ಮ, ನಾವು ಕೂಡ MCA ಫೈನಲ್ ಇಯರ್, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಎಂದವನೇ. ನನ್ನ ನಿನ್ನ ಅಣ್ಣ ಅಂತ ಅಂದುಕೋ. ಇನ್ಮೇಲೆ ನೀನು ನಮ್ಮ ಅಂಜು ಜೊತೆನೇ ಇರು, ಆಯ್ತಾ ಎಂದು ಅವಳನ್ನು ಸಮಾಧಾನ ಮಾಡಿದನು. ಅಂಜುಳತ್ತ ತಿರುಗಿ, ಲೇ ಬಜಾರಿ, ಈ ಪ್ರಾಣ ಹತ್ರ ಹುಷಾರಾಗಿರು. ಅವನು ತುಂಬ ಡೇಂಜರ್. ರಾಘುಗೆ ವಿಷಯ ಗೊತ್ತಾಗೋದು ಬೇಡ. ಅವನು ಇವನಿಗಿಂತ ಡೇಂಜರ್ ಎಂದನು. ರಾಘುಗೆ ಅಂದು ಹುಷಾರಿಲ್ಲದ ಕಾರಣ ಅವನು ಗೈರು ಹಾಜರಾಗಿದ್ದನು. ಅಭಿ, ಪ್ರಾಣ ಅಂದರೆ ಯಾರು? ಲೇ ಬಜಾರಿ, ಆಗಲೇ ಅವನಿಗೆ ಹೊಡೆದೆ ನೋಡು, ಅವನೇ ಪ್ರಾಣ. ನೀನು ಯಾಕೆ ಈ ಕಾಲೇಜಿಗೆ ಬಂದೆ? ಅಂಕಲ್ ಹೇಗೂ ನಿನ್ನ ಊರಿಗೆ ಕರೆದುಕೊಂಡು ಹೋಗ್ತಿದ್ರು ತಾನೆ? ಅಲ್ಲೇ ಓದೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ನಮ್ಮ ಪ್ರಾಣ ತಿನ್ನೋಕೆ? ಇಬ್ಬರು ಇನ್ಮೇಲೆ ಹುಷಾರಾಗಿರಬೇಕು, ಆಯ್ತಾ ಎಂದನು. ಮಾರನೆಯ ದಿನ ಪ್ರಾಣ ಕೈಕಾಲಿಗೆ ಬ್ಯಾಂಡೇಜ್ ಸುತ್ತಿಕೊಂಡು ಕುಂಟುತ್ತಾ ಬರುತ್ತಿದ್ದನು. ಆಗಲೇ ಅಭಿ ಅಂಜುಗೆ ಅದು ಯಾರ ಕೆಲಸವೆಂದು ಅರ್ಥ ಆಗಿ ಹೋಗಿತ್ತು. ಅಭಿ ಅಂಜುನ ಎದುರು ಬಂದ ರಾಘು, ನಿಮಗೆ ತಲೆಯಲ್ಲಿ ಬುದ್ಧಿ ಇದೆಯೋ? ನನಗೆ ಒಂದು ಮಾತು ಹೇಳಬೇಕು ಅಂತ ಅನಿಸಲಿಲ್ಲ ಅಲ್ವಾ ನಿಮಗೆ? ಏನು ಮಾಡ್ತಿದ್ದೆ? ಹೀಗೆ ಹೊಡೀತಿದ್ದೆ ಅಲ್ವಾ? ಅದಕ್ಕೆ ಹೇಳಲಿಲ್ಲ. ಆದರೆ ನಿನಗೆ ಈ ವಿಷಯ ಹೇಗೆ ಗೊತ್ತಾಯಿತು? ಪಕ್ಕದಲ್ಲಿದ್ದ ಆಕಾಶ್ ಕಡೆ ಬೆಟ್ಟು ಮಾಡಿ ಇವನೇ ಹೇಳಿದ್ದು. ನೀವೆಲ್ಲ ಮಿತ್ರದ್ರೋಹಿಗಳು. ಇವನೊಬ್ಬನೇ ನನ್ನ ದೋಸ್ತ್. ಇವನು ಹೇಳಿಲ್ಲ ಅಂದಿದ್ರೆ ನನ್ನಿಂದ ವಿಷಯ ಮುಚ್ಚಿಡ್ತಿದ್ರಿ ಅಲ್ವಾ?
ಅಭಿ ತಲೆ ತಗ್ಗಿಸಿದ. ಅಣ್ಣ ಪ್ಲೀಸ್, ಆಗಿದ್ದು ಹಾಗೆ ಹೋಯಿತು, ನಮಗೇನು ಆಗಿಲ್ಲ ನೋಡು. ಅಭಿ ಬಂದು ನಮ್ಮನ್ನು ಸೇವ್ ಮಾಡ್ದ. ಪ್ಲೀಸ್ ನೀನು ಬೇಜಾರು ಮಾಡ್ಕೊಬೇಡ ಅಣ್ಣ, ಅಳು ಮುಖ ಮಾಡಿ ವಿನಂತಿಸಿಕೊಂಡಳು. ಸರಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ಇನ್ಯಾವತ್ತೂ ನನ್ನ ಹತ್ರ ವಿಷಯ ಮುಚ್ಚಿಡಬಾರದು, ಸರಿನಾ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಚಿಕ್ಕಮ್ಮನಿಗೆ ನಾನೇನಂತ ಆನ್ಸರ್ ಕೊಡಬೇಕಿತ್ತು? ಪುಟ್ಟ, ನಾನು ಬದುಕಿರ್ತಿದ್ನ ಹೇಳು? ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ನುಡಿದನು ಅಳುತ್ತಾ. ಅವನ ಪ್ರೀತಿಗೆ ಹನಿ ಮನಸ್ಸು ಅವನತ್ತ ಸೆಳೆಯಿತು. ಒಂದು ಕ್ಷಣ ಅವನ ಹತ್ತಿರ ಸಾರಿ ಕೇಳಿ ಹನಿಯನ್ನು ಅವನಿಗೆ ಪರಿಚಯಿಸಿದಳು. ಹಂಸಿನಿ. ಅವನ ಮನಸ್ಸು ವಾಟ್ ಈಸ್ ಸ್ವೀಟ್ ನೇಮ್ ಎಂದು ಮನದೊಳಗೆ ಉದ್ಗರಿಸಿತು. ರಾಘವ್ನ ಪರಿಚಯಿಸಿದಳು. ಇವನು ನನ್ನ ದೊಡ್ಡಮ್ಮನ ಮಗ ರಾಘವ್, ನನ್ನ ಮುದ್ದಿನ ಅಣ್ಣ, ಜೊತೆಗೆ ನನಗೆ ಅಪ್ಪ ಅಮ್ಮ ಕೂಡ ಇವನೇ. ಅವರು ಜನ್ಮ ಕೊಟ್ಟರು, ಆದರೆ ಇವನು ನನಗೆ ತುತ್ತಿಟ್ಟು ಅಮ್ಮನಿಗಿಂತ ಜಾಸ್ತಿ ಕಾಳಜಿ ಮಾಡ್ತಾನೆ. ರಾಘವ್ನ ಪ್ರೀತಿ ಕಾಳಜಿಗೆ ಸೋತಳವಳು. ಅಭಿಯ ಬಳಿ ಬಂದವಳೆ. ಇವನು ಅಭಿ, ನನ್ನ ಅತ್ತೆಯ ಮಗ ಎಂದಳಷ್ಟೆ. ಅಭಿ, ರಾಘು, ಆಕಾಶ್ ಎಲ್ಲರೂ ಶಾಕ್ನಿಂದ ಅವಳತ್ತ ತಿರುಗಿದರು. ಅವರ ಮುಖದ ಭಾವನೆಯನ್ನು ಅರ್ಥ ಮಾಡಿಕೊಂಡವಳೆ. ನೀನು ನನ್ನ ಜೊತೆಗೆ ಬೆಳೆದವನು, ಸೊ ನಿನ್ನ ಅಣ್ಣ ಅಂತ ಪರಿಚಯ ಮಾಡಿಸೋಕ್ಕಾಗುತ್ತಾ? ಅದಕ್ಕೆ ಅತ್ತೆ ಮಗ ಎಂದೆ. ತಾವೆಲ್ಲ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಕೊಳ್ಳಿ. ಮನದಲ್ಲಿದ್ದ ಪ್ರೀತಿಯನ್ನು ಅಭಿಗೆ ಹೇಳಿರಲಿಲ್ಲ. ಅವ ಯಾರನ್ನಾದರೂ ಪ್ರೇಮಿಸಿ ಬಿಟ್ಟರೆ ಎಂಬ ಆತಂಕದಿಂದ ಅವಸರದಿ ಕಾಲೇಜನ್ನು ಆರಿಸಿಕೊಂಡಿದ್ದಳು. ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟುಕೊಂಡಿದ್ದಳು. ಅಂದಿನಿಂದ ಎಲ್ಲರೂ ಒಟ್ಟಿಗೆ ಇದ್ದರು. ರಾಘು ಒಳ್ಳೆತನಕ್ಕೆ ಅನಿಸೋಲುತ್ತಿದ್ದಳು. ಹೀಗೆ ಒಂದು ದಿನ ಕಾಲೇಜು ಮುಗಿದಿದ್ದರಿಂದ ಎಲ್ಲರೂ ಬೇಗನೆ ಹೊರಟು ಹೋಗಿದ್ದರು. ಹನಿ ಲೈಬ್ರರಿಯಲ್ಲಿ ಉಳಿದುಕೊಂಡಿದ್ದಳು. ಓದುವ ಸಲುವಾಗಿ ಓದಿನಲ್ಲಿ ಚುರುಕಿದ್ದಳು. ಪ್ರತಿದಿನ ಅವಳನ್ನು ಗಮನಿಸುತ್ತಿದ್ದ ಪ್ರಾಣ ಹಾಗೂ ಹರ್ಷಿತ್ ಅವಳು ಒಬ್ಬಳೆ ಸಿಗಲಿ ಎಂದು ಹೊಂಚು ಹಾಕುತ್ತಿದ್ದರು. ಅವಳ ದುರಾದೃಷ್ಟಕ್ಕೆ ಅಂದು ಲೈಬ್ರರಿಯಿಂದ ಹೊರಡುವಾಗ ಕತ್ತಲು ಕವಿದಿತ್ತು. ಅವಳು ಭಯದಿಂದಲೇ ಬಸ್ ಸ್ಟಾಪಿನ ಕಡೆ ಹೆಜ್ಜೆ ಹಾಕುತ್ತಿದ್ದಳು. ಜೋರಾದ ಗುಡುಗು ಸಿಡಿಲಿನೊಂದಿಗೆ ಮಳೆಯು ಪ್ರಾರಂಭವಾಗಿತ್ತು. ಅವಳ ಹಿಂದೆಯೇ ಬಂದ ಪ್ರಾಣ ಹಾಗೂ ಹರ್ಷಿತ್ ಅವಳ ಮುಂದೆ ಪ್ರತ್ಯಕ್ಷವಾಗಿ ಮೇಲೆರಗಿದರು. ಇತ್ತ ಹನಿಯ ಅಮ್ಮ ಇಷ್ಟೊತ್ತಾದರೂ ಮನೆಗೆ ಬಾರದ ಮಗಳಿಗಾಗಿ ಹನಿ ತಂದೆ ತಾಯಿ ಕಾಲೇಜಿನತ್ತ ಹೋಗಿ ಹುಡುಕಾಡಿದರು. ಎಲ್ಲೂ ಅವಳ ಸುಳಿವೇ ಇರಲಿಲ್ಲ. ಗಾಬರಿಯಿಂದ ಅಂಜುಗೆ ಬಳಿ ವಿಚಾರಿಸಿದರೆ ಕಾಲ್ ಮಾಡಿ ಅವರ ಧ್ವನಿಯಲ್ಲಿ ಗಾಬರಿಯನ್ನು ಅರ್ಥೈಸಿಕೊಂಡ ಅಂಜು, ನೀವೇನು ಚಿಂತಿಸಬೇಡಿ ಆಂಟಿ, ನಾನು ಅವಳನ್ನು ಕರೆದುಕೊಂಡು ಬರುತ್ತೇನೆ. ವಿಪರೀತ ಮಳೆ ಇದ್ದಿದ್ದರಿಂದ ನಮ್ಮ ಮನೆಯಲ್ಲಿಯೇ ಉಳಿದಿದ್ದಾಳೆ. ಫ್ರೆಶ್ ಅಪ್ ಆಗ್ತಿದ್ದಾಳೆ, ಬಂದಾಗ ಕಾಲ್ ಮಾಡಿಸ್ತೀನಿ ಎಂದು ಗಾಬರಿಯಿಂದ ಅಭಿ ರಾಘು ಬಳಿ ಬಂದವಳೆ ಅವರಿಗೆ ವಿಷಯ ತಿಳಿಸಿದಳು. ಗಾಬರಿಗೊಂಡ ಅಭಿ ರಾಘು ಅವಳನ್ನು ಹುಡುಕುತ್ತಾ ಹೊರಟರು. ರಾಘು ಒಳಗೊಳಗೆ ಸಂಕಟ ಪಡುತ್ತಿದ್ದನು. ಅವಳನ್ನು ನೋಡಿದಾಗಿನಿಂದ ಮನಸ್ಸಲ್ಲಿ ಪ್ರೀತಿಯು ಚಿಗುರಿತು. ಆದರೆ ಅಂಜು ಮೂಲಕ ಪರಿಚಯವಾದದ್ದು, ಇದರಿಂದ ಅವರ ಸ್ನೇಹದಲ್ಲಿ ಬಿರುಕು ಮೂಡಿದರೆ ಎನ್ನುವ ಭಯದಿಂದ ಮೂಕವಾಗಿ ಪ್ರೀತಿಸುತ್ತಿದ್ದನು. ಅವನ ಮೌನವಾದ ಪ್ರೀತಿಯ ವಿಷಯ ತಿಳಿದಿದ್ದು ಕೇವಲ ಅಭಿಗೆ ಮಾತ್ರ. ರಾಘು ಅಳುತ್ತಿದ್ದನು. ಮಗ ಎಲ್ಲೋ ಹೋದ್ಲು, ಅವಳು ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಎಂದು ಇಡೀ ಕಾಲೇಜಿನ ಸುತ್ತಮುತ್ತ ತಡಕಾಡಿದರು. ಆದರೆ ದೂರದಲ್ಲೆಲ್ಲೋ ಯಾವುದೋ ಹೆಣ್ಣಿನ ಕೂಗು ಅವರಿಬ್ಬರನ್ನು ಬೆಚ್ಚಿ ಬೀಳಿಸಿತು. ದೂರದಲ್ಲೆಲ್ಲೋ ಜೋರಾಗಿ ಕೂಗಿದ ಸದ್ದಿಗೆ ರಾಘುನ ಎದೆ ಬಡಿತ ಹೆಚ್ಚಾಗುತ್ತಿತ್ತು. ಕ್ಷಣ ಕ್ಷಣಕ್ಕೂ ಕೈಕಾಲುಗಳು ನಡುಗುತ್ತಿತ್ತು ಇಬ್ಬರದು. ರಾಘು ಮನಸ್ಸಿಗೇಕೋ ತಳಮಳ, ಗಾಬರಿಯಾಗಿ ಧ್ವನಿ ಬಂದಂತ ಓಡಿದರು. ಹನಿ ಎಂದು ಕೂಗಿ ಕರೆದವನ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ. ರಾಘು ಧ್ವನಿಯನ್ನು ಗುರುತಿಸಿದ ಪ್ರಾಣ ಹರ್ಷಿತ್ ಅಲ್ಲಿ ಮರದ ಹಿಂದೆ ಅವಿತು ಕುಳಿತರು. ಹನಿ ಬಾಯಿಗೆ ಬಟ್ಟೆ ತುರುಕಿ ಸುತ್ತಮುತ್ತಲು ಹುಡುಕಾಡಿದಾಗ ದೂರದಲ್ಲೆಲ್ಲೋ ಹನಿಯ ದುಪ್ಪಟ ಅಭಿಯ ಕಣ್ಣಿಗೆ ಬಿದ್ದಿತು. ರಾಘು, ಅಲ್ಲಿ ನೋಡು, ಅದು ಹನಿಯ ದುಪ್ಪಟ ಕಣೋ, ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ನೋಡು ಎಂದಾಗ ರಾಘು ಕಣ್ಣೀರನ್ನು ಒರೆಸಿ ಅಕ್ಕಪಕ್ಕದಲ್ಲಿ ಹುಡುಕಿ ಮರದ ಸಮೀಪವೇ ಇದ್ದರೂ ಅವಳ ಉಸಿರನ್ನು ಬಿಗಿ ಹಿಡಿದಿದ್ದರಿಂದ ಅವಳು ಅಸಹಾಯಕಳಾಗಿದ್ದಳು. ಹಾಗೆ ಸ್ವಲ್ಪ ದೂರ ಹೋದರಷ್ಟೇ ಪ್ರಾಣ ಹರ್ಷಿತ್ ಇಬ್ಬರು ಅವಳನ್ನು ಒತ್ತೊಯ್ದರು. ಅಲ್ಲೇ ಪಕ್ಕದಲ್ಲಿದ್ದ ಪಾಳು ಗುಡಿಗೆ ಅವಳ ಬಾಯಿಗೆ ತುರುಕಿದ ಬಟ್ಟೆಯನ್ನು ತೆಗೆಯದೆ ಇಬ್ಬರು ಅವಳ ಮೇಲೆರಗಿದರು. ಅವಳ ಸುಳಿವು ಸಿಗದೆ ಹತಾಶರಾದ ರಾಘು ಅಭಿ ಇನ್ನೇನು ಅಲ್ಲಿಂದ ಕಾಲ್ಕೀಳಬೇಕೆನ್ನುವಾಗ ರಾಘುಗೆ ಹನಿಯ ಕೈಬಳೆಯ ಚೂರು ಹಾಗೂ ರಕ್ತದ ಕಲೆ ಕಾಣಿಸಿತು. ಪ್ರಾಣ ಹರ್ಷಿತ್ ಅವಳನ್ನು ಹೊತ್ತೊಯ್ಯುವ ಸಮಯದಲ್ಲಿ ಅವಳ ಕೈಯನ್ನು ಬಲವಾಗಿ ಹಿಡಿದಿದ್ದರಿಂದ ಅವಳ ಕೈ ಬಳೆಯು ಚೂರಾಗಿದ್ದವು. ಹುಡುಕುತ್ತಾ ಹೋದವನ ಕಣ್ಣಿಗೆ ಪಾಳು ಬಿದ್ದ ಗುಡಿ ಕಂಡಿತು. ಅವಳ ಮೇಲೆ ಎರಗಿದ ಇಬ್ಬರನ್ನ ತಳ್ಳಿ ಇಬ್ಬರಿಗೂ ಚೆನ್ನಾಗಿ ತಳ್ಳಿಸುತ್ತಿದ್ದನು.
ಅವನ ಕಣ್ಣಲ್ಲಿದ್ದ ಕೋಪಕ್ಕೆ ಒಮ್ಮೆ ಬೆಚ್ಚಿದರು ಆ ಕೀಚಕರಿಬ್ಬರು. ಅಭಿ ಅವಳ ಮೇಲೆ ದುಪಟವನ್ನು ಒದಿಸಿದನು. ಅಣ್ಣ, ನೀವು ಬರೋದು ತಡ ಆಗಿದ್ರೆ ಅವರಿಬ್ಬರು ನನ್ನ ಎಂದು ಅವನನ್ನು ತಬ್ಬಿ ಅಳುತ್ತಿದ್ದಳು. ಅವಳನ್ನು ಬಿಟ್ಟು ರಾಘುನ ಬಳಿಗೆ ಬಂದವನೇ, ಬಿಡೋ ರಾಘು ಅವರನ್ನ, ನೀನೇ ಹೊಡೆಯೋ ಫೋರ್ಸಿಗೆ ಅವರಿಬ್ಬರು ಸತ್ತೇ ಹೋಗ್ತಾರೆ ಎಂದರೂ ಕೇಳದೆ ಮನ ಬಂದಂತೆ ಥಳಿಸುತ್ತಿದ್ದನು. ಹನಿ ಸುಸ್ತಿನಿಂದ ಪ್ರಜ್ಞೆ ತಪ್ಪುತ್ತಾ ಕಂಬಕ್ಕೆ ಹೊರಗೆ ಅಣ್ಣ ಎಂದು ಕರೆದಳು. ಮೇಲೆ ಧ್ವನಿಯಲ್ಲಿ ಗಂಟಲು ಒಣಗಿತ್ತು. ಅವಳನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡ ಅಭಿ, ಪುಟ್ಟ ಎದ್ದೇಳಮ್ಮ, ಭಯಪಡಬೇಡ್ವೆ, ನೋಡು ನಿನಗೇನೂ ಆಗಿಲ್ಲ, ಕಣ್ಣು ಬಿಡು ಎಂದವನೇ ರಾಘುನತ್ತ ತಿರುಗಿ, ರಾಘು ಬಿಡೋ ಅವರನ್ನ, ನಾನು ನೋಡಿಕೊಳ್ಳುತ್ತೇನೆ, ಮೊದಲು ಹನೀನ ನೋಡು ಬಾ ಇಲ್ಲಿ. ನರಳುತ್ತಿದ್ದರು ಅವರಿಬ್ಬರು. ಅವರನ್ನು ಬಿಟ್ಟು ಹನಿಯ ಹತ್ತಿರ ಬಂದವನೇ ಅಭಿಯಿಂದ ಅವಳನ್ನು ತನ್ನ ಮಡಿಲಿಗೆ ಹಾಕಿಕೊಂಡನು. ಹನಿ, ಎದ್ದೇಳೆ, ನೀ ಹೀಗೆ ಮಲಗಿಕೊಂಡಿದ್ದರೆ ನನಗೆ ಭಯ ಆಗುತ್ತೆ, ಪ್ಲೀಸ್ ಹನಿ ಎದ್ದೇಳೆ ಎಂದರು. ಕಣ್ಣು ಬಿಡಲಿಲ್ಲ. ಅವಳು ಕೋಪ ಬಂದಂತಾಗಿ ಮತ್ತೆ ದೃಷ್ಟಿ ನಿಟ್ಟವನೇ ರಭಸದಿಂದ ಹೋಗಿ, ನನ್ನ ಹುಡುಗಿ ಮೇಲೆ ಕೈ ಹಾಕುವಷ್ಟು ಧೈರ್ಯನಾ? ಎಷ್ಟು ಧೈರ್ಯ ನೀವಿಬ್ಬರಿಗೂ ಎಂದವನೇ ಪಕ್ಕದಲ್ಲಿ ಬಿದ್ದಿದ್ದ ಬಿದಿರಿನ ಕೋಲಿನಿಂದ ಬಾರಿಸುತ್ತಿದ್ದನು. ಸ್ಟಾಪ್ ಇಟ್ ರಾಘು, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಅವರಿಬ್ಬರನ್ನು ಸಾಯೋ ಹಾಗೆ ಹೊಡಿತಿದ್ಯಲ್ಲ, ಅವ್ರಿಗೇನಾದರೂ ಆದರೆ ಮೊದಲು ಹನೀನ ಇಲ್ಲಿಂದ ಕರೆದುಕೊಂಡು ಹೋಗೋಣ ಬಾ. ಹನಿ ಎತ್ತಿಕೊಂಡು ಎಂದ ಮತ್ತೆ ಅಭಿ ಅವರಿಬ್ಬರ ಬಳಿ ಹೋಗಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ಮತ್ತೆ ನಮ್ಮ ರಾಘು ಹುಡುಗಿ ಮೇಲೆ ಕೈ ಹಾಕಿದ್ರೋ ನರಕ ತೋರಿಸಿ ಬಿಡ್ತೀನಿ ಮಕ್ಕಳ್ರ, ಹುಷಾರು. ರಾಘು ಅಭಿ ಗೆಸ್ಟ್ ಹೌಸ್ಗೆ ಬಂದರು. ಅಂಜು ಅವರಿಗಾಗಿಯೇ ಓಡಾಡುತ್ತಿದ್ದಳು. ಮನೆಯಲ್ಲಿ ಇದ್ದಿದ್ದು ಮೂವರು ಮಾತ್ರ. ಮನೆಯವರೆಲ್ಲರೂ ಬೆಂಗಳೂರಿನಲ್ಲಿ ಇದ್ದರು. ರಾಘು ಹನಿಯನ್ನು ಎತ್ತಿಕೊಂಡು ಬಂದು ಅಂಜು ರೂಮಿನಲ್ಲಿ ಮಲಗಿಸಿದನು. ಬೆಳಗಿನ ಜಾವ ಕನಸಿನಲ್ಲಿ ನೋ ಎಂದು ಹನಿ ಕಿರುಚಿದಳು. ಮೂವರು ಅವಳು ಎಚ್ಚರವಾಗುವುದನ್ನು ಕಾಯುತ್ತಾ ಅರೆಬರೆ ನಿದ್ದೆ ಹೋಗಿದ್ದರು. ಅವಳ ಕೂಗಿಗೆ ಎಚ್ಚರವಾಗಿ ಎದ್ದರು. ನಿಧಾನವಾಗಿ ಕಣ್ಮುಚ್ಚಿದ ಹನಿ ಕಣ್ಬಿಟ್ಟಳು. ಎದುರಿಗೆ ಇದ್ದವರನ್ನು ಕಂಡು ಸಮಾಧಾನವಾದರೂ ರಾತ್ರಿ ನಡೆದ ಘಟನೆ ನೆನಪಾಗುತ್ತಲೇ ಅಂಜೂನ ತಬ್ಬಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅಲ್ಲ ರೀ, ನಿಮಗೆ ಅಷ್ಟು ಗೊತ್ತಾಗಲ್ವಾ ಬೇಗ ಮನೆಗೆ ಹೋಗಬೇಕು ಅಂತ? ನೀವು ಓದಿ ಮೆಡಲ್ ತಗೊಳ್ಳೋದು ಅಷ್ಟರಲ್ಲೇ ಇದೆ, ಕಾಲೇಜಿಗೆ ಟಾಪರ್ ಅನ್ನಿಸಿಕೊಂಡ್ರೆ ಸಾಕಾಗಲ್ಲ, ಬೇರೆ ಎಲ್ಲದರಲ್ಲೂ ತಲೆ ಉಪಯೋಗಿಸಬೇಕು. ಒಂದೇ ಸಮನೆ ಬೈಯುತ್ತಿದ್ದವನನ್ನು ಕಂಡು ಕಣ್ತುಂಬಿಕೊಂಡಳು. ಲೋ ರಾಘು, ಮೊದಲೇ ಭಯಪಟ್ಟಿದ್ದಾಳೆ, ಅಂತಹದರಲ್ಲಿ ನೀ ಹೀಗೆ ಬೈಬೇಡ. ಅವಳು ಬೇಗ ಹೋಗಿದ್ರು ಲೇಟಾಗಿ ಹೋಗಿದ್ರು, ಅವಳ ಮೇಲೆ ಕಣ್ಣಿಟ್ಟಿದ್ದ ಆ ಕೀಚಕರು ಅವಳೆಲ್ಲಿ ಹೋಗಿದ್ರು ಬಿಡ್ತಾ ಇರಲಿಲ್ಲ ಎಂದ. ಅಭಿ, ಅವರಿಬ್ಬರು ಅಂದರೆ ಯಾರು ಎಂದಳು ಅಂಜು ಗಾಬರಿಯಲ್ಲಿ. ಯಾರು ಅಂದರೆ ಆ ಕಿರಾತಕ ಪ್ರಾಣ ಮತ್ತು ಹರ್ಷಿತ್, ಇಂಥ ಕೀಳು ಮಟ್ಟಕ್ಕೆ ಕೈ ಹಾಕಿದ್ದು ಎಂದು ಎಲ್ಲವನ್ನು ಹೇಳಿ, ಜೊತೆಗೆ ನೀವು ಸದಾ ಜೊತೆಗಿರಿ ಎಂದು ಮಾತು ಮುಗಿಸಿದ. ರಾಘು ಕೆಕ್ಕರಿಸಿಕೊಂಡು ಹನಿಯನ್ನೇ ನೋಡುತ್ತಿದ್ದ ರೀತಿಗೆ ಹನಿ ತಲೆ ತಗ್ಗಿಸಿದಳು. ಒಂದೆರಡು ದಿನವಾದರೂ ಕಾಲೇಜಿನಲ್ಲಿ ಹನಿಯ ಪತ್ತೆಯೇ ಇಲ್ಲ. ರಾಘು ಒದ್ದಾಟವನ್ನು ನೋಡಲಾಗಲಿಲ್ಲ ಅಭಿಗೆ. ಅಂಜು, ಹನಿ ಯಾಕೆ 2 ದಿನದಿಂದ ಕಾಲೇಜಿಗೆ ಬಂದಿಲ್ಲ? ಹುಷಾರಾಗಿದ್ದಾಳೆ ತಾನೆ ಬೇಕೆಂದೇ ಕೇಳಿದನು ರಾಘು ಮುಂದೆ. ಅದು ಅಭಿ, ಅವಳಿಗೆ ಹುಷಾರಿಲ್ವಂತೆ, ನಾಳೆಯಿಂದ ಬರ್ತಾಳೆ ಮೇ ಬಿ. ಅವತ್ತು ಆಗಿದ್ದ ಇನ್ಸಿಡೆಂಟ್ನ ನೆನೆಸಿಕೊಂಡು ಭಯಪಟ್ಟಿದ್ದಾಳೆ. ಹಾಗಾದರೆ ನೋಡ್ಕೊಂಡು ಬರೋಣವಾ ಅಂಜು ಎಂದ ಅಭಿ. ರಾಘುನ ಮೊಗ ಹೊರಳಿತು. ಸದ್ಯಕ್ಕೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನಾವು ಅವಳನ್ನು ನೋಡಬೇಕು ಆಗೋದಿಲ್ಲ ಅಭಿ, ನಮ್ಮನ್ನು ನೋಡಿ ಅಳ್ತಾಳೆ, ಆಮೇಲೆ ಅವರ ಮನೆಯಲ್ಲಿ ಗಾಬರಿ ಆಗ್ತಾರೆ, ಅವನಿಗೆ ಅವಳನ್ನು ಕಾಣುವವರೆಗೂ ಸಮಾಧಾನವಿರಲಿಲ್ಲ. ಆದರೂ ಅವಳ ಪರಿಸ್ಥಿತಿ ಅರಿವಾಗಿ ಸುಮ್ಮನಿದ್ದನು. ಹರ್ಷಿತ್ ಪ್ರಾಣ ಕಾಲೇಜಿನತ್ತ ಮುಖ ಮಾಡಿರಲಿಲ್ಲ. ಮೊದಲೇ ಆಟಿಟ್ಯೂಡ್ ಇರುವ ನೇತ್ರ ರಾಘುನ ಗ್ಯಾಂಗ್ನಿಂದ ಸ್ವಲ್ಪ ದೂರವೇ. ವಾರಗಳ ಬಳಿಕ ಹನಿ ಕಾಲೇಜಿಗೆ ಬಂದಳು. ಗ್ರೌಂಡಿನಲ್ಲಿ ರಾಘು ಅಭಿ ಆಡುತ್ತಿದ್ದರು. ಅಂಜು ಹನಿ ಗ್ರೌಂಡಿನತ್ತ ಬಂದರು. ಅವಳನ್ನು ನೋಡಿದ ರಾಘು ಅಭಿ ಮೊಗ ಹೊರಳಿತು. ಅಭಿ ರಾಘುನನ್ನು ನೋಡುತ್ತಿದ್ದನು. ಇಬ್ಬರು ಅವಳ ಆರೋಗ್ಯವನ್ನು ವಿಚಾರಿಸಿ ಅವಳಿಗೆ ಹುಷಾರಾಗಿರುವಂತೆ ಎಚ್ಚರಿಕೆ ಕೊಟ್ಟರು. ಎಲ್ಲರೂ ಮೊದಲಿನಂತೆ ಲವಲವಿಕೆಯಿಂದಲೇ ಇದ್ದರು. ನೇತ್ರಳಿಗೆ ಏಕೋ ಬಲವಾಗಿ ಅನುಮಾನವಾಯಿತು. ಹನಿಯ ಮೇಲೆ ಇತ್ತ ವಾರ ಕಳೆದರೂ ಪ್ರಾಣನ ಸುಳಿವಿರಲಿಲ್ಲ. ಹನಿ ಸಹ 1 ವಾರಗಳಿಂದ ನಾಪತ್ತೆಯಾಗಿದ್ದಳು. ಇಂದು ಪ್ರತ್ಯಕ್ಷವಾಗಿದ್ದಳು. ಹಾಗಾಗಿ ನೇತ್ರನಿಗೆ ಅನುಮಾನವಾಯಿತು. ಅವರ ಗುಂಪಿನಲ್ಲಿ ಇಲ್ಲದಿದ್ದರೂ ನೇತ್ರ ಎಲ್ಲರನ್ನೂ ಗಮನಿಸುತ್ತಿದ್ದಳು. ಆದರೆ ಅವಳ ಬಗ್ಗೆ ಇವರಿಗೆ ತಿಳಿದಿರಲಿಲ್ಲ ಅಷ್ಟೆ. ದಿನಗಳು ಉರುಳುತ್ತಿದ್ದವು. ಹನಿ ದಿನೇ ದಿನೇ ರಾಘುಗೆ ಸೋಲುತ್ತಿದ್ದಳು. ಅವಳು ಅವನನ್ನು ಗಾಢವಾಗಿ ಪ್ರೀತಿಸಲು ಶುರು ಮಾಡಿದಳು. ದಿನೇ ದಿನೇ ಅವನನ್ನು ಕದ್ದು ನೋಡುವುದು, ಕ್ಯಾಂಟೀನ್ನಲ್ಲಿ
ಅವತ್ತಿಂದು ಬಿಟ್ಟ ಐಸ್ ಕ್ರೀಮ್ ಕವರ್, ಅವ ತುಟಿ ಹೊರೆಸಿ ಬಿಟ್ಟಿದ್ದ ಟಿಶ್ಯೂ ಪೇಪರ್, ಅವ ಖಾಲಿಯಾಗಿದ್ದೆ ಎಂದು ಬಿಸಾಡಿದ ಪೆನ್ನು, ಕೊನೆಗೆ ಅವ ತಿಂದು ಬಿಟ್ಟು ಉಳಿದ ಅನ್ನದ ಹಗುಳನ್ನು ಯಾರಿಗೂ ಗೊತ್ತಾಗದಂತೆ ತಿನ್ನುತ್ತಿದ್ದಳು. ಇದನ್ನು ತುಂಬ ದಿನಗಳಿಂದ ಗಮನಿಸುತ್ತಿದ್ದಳು ಅಂಜು. ಒಂದು ದಿನ ಕೇಳಿಯೇ ಬಿಟ್ಟಳು ಅವಳನ್ನು ತಡೆದು. ಹೇಳು ಅನಿ, ನೀನು ನಮ್ಮಣ್ಣನ ಪ್ರೀತಿಸ್ತಿದ್ಯಾ? ಅಂಜು ಅದು ತಡವರಿಸುತ್ತಿದ್ದಳು. ಹೇಳು ಅನಿ, ನೀನು ನಮ್ಮಣ್ಣನ ಪ್ರೀತಿ ಮಾಡ್ತಿದ್ಯಾ? ಇಲ್ಲ ಅಂಜು, ನಾನು ಅವರನ್ನು ಪ್ರೀತಿ ಮಾಡ್ತಿಲ್ಲ. ಹೌದಾ, ಸರಿ ಬಿಡು, ಒಳ್ಳೇದಾಯ್ತು. ನೀನು ನನ್ನ ಅಣ್ಣನ ಪ್ರೀತಿ ಮಾಡ್ತಿದ್ಯಾ? ಇಷ್ಟು ದಿನ ಗೆಳತಿಯಾಗಿದ್ದವಳು ಇನ್ಮುಂದೆ ಅತ್ತಿಗೆ ಹಾಕ್ತೀಯ ಅಂತ ಖುಷಿಪಟ್ಟಿದ್ದೆ. ಅಬ್ಬಾ, ನನ್ನ ತಪ್ಪು ಕಲ್ಪನೆಯಿಂದ ಏನೇನು ಅನಾಹುತ ಆಗ್ಬಿಡ್ತಿತ್ತು. ಥ್ಯಾಂಕ್ ಯು ನಿನ್ನ ಮನಸ್ಸಿನ ಮಾತು ಹೇಳಿದ್ದಕ್ಕೆ. ನೇತ್ರ ಹೇಗೂ ಅಣ್ಣನ ಪ್ರೀತಿ ಮಾಡ್ತಿದ್ದಾಳೆ, ಇನ್ಮೇಲೆ ಅವಳನ್ನೇ ಅತ್ತಿಗೆ ಅಂತ ಕರೆಯಬೇಕು ಎಂದಳು. ಅವಳ ಮನಸ್ಸಿನ ಮಾತು ತಿಳಿಯಲು ಸರಿದು ಹೊರಟವಳ ಕೈ ತಡೆದು ಹಿಡಿದ ಹನಿ, ಅಂಜು, ನಾನು ರಾಘು ಅವರನ್ನು ಇಷ್ಟಪಡ್ತಿದ್ದೀನಿ ಕಣೆ. ಯಾಕೋ ಹೇಳೋಕೆ ಭಯ ಆಗ್ತಿದೆ. ಅಯ್ಯೋ ಪೆದ್ದಮ್ಮ, ಇಷ್ಟಕ್ಕೆಲ್ಲ ಭಯಪಟ್ಟರೆ ಹೇಗೆ ಹೇಳು? ನಿನ್ನ ಲವ್ಗೆ ನಾನು ಸಪೋರ್ಟ್ ಮಾಡ್ತೀನಿ, ಸರಿನಾ? ಬೇಗ ಅಣ್ಣನ ಒಪ್ಪಿಸಿ ನನಗೆ ನಾದಿನಿ ಪೋಸ್ಟ್ ಕೊಡು ಎಂದಳು. ಥ್ಯಾಂಕ್ ಯು ಅಂಜು. ಅಲ್ಲಲ್ಲ, ಥ್ಯಾಂಕ್ ಯು ನಾದಿನಿ ಎಂದು ಅವಳನ್ನು ಹಪ್ಪಿ ಕೆನ್ನೆಗೆ ಮುತ್ತಿಟ್ಟಳು. ಅಂದು ರಾಘುಗೆ ತನ್ನ ಪ್ರೀತಿಯನ್ನು ಬೇಗ ಹೇಳಿಕೊಳ್ಳಬೇಕೆಂದು ಅನಿ ಬೇಗನೆ ಕಾಲೇಜಿಗೆ ಬಂದಿದ್ದಳು. ಎಂದಿನಂತೆ ರಾಘುನ ಗ್ಯಾಂಗ್ ಕಾಲೇಜಿನ ಗ್ರೌಂಡಿನಲ್ಲಿ ಇತ್ತು. ಅನಿ ಬಂದವಳೆ. ರಾಘು, ಅದು ನಾನು ನಿಮ್ಮ ಹತ್ತಿರ ಮಾತನಾಡಬೇಕಿತ್ತು. ಮಾತಾಡು ಹನಿ, ಏನು ವಿಷಯ? ರಾಘು ಸ್ವಲ್ಪ ಪರ್ಸನಲ್ ತಡವರಿಸಿದಳು. ಇದೇನು ಹನಿ ಹೀಗೆ ಹೇಳ್ತಿದ್ಯಾ? ನಮ್ಮಗಳ ಮಧ್ಯೆ ಪರ್ಸನಲ್ ಅಂತ ಯಾವಾಗಲಿಂದ ಬಂತು? ಅದು ಏನಂದರೆ ಅದು ಅದು ಹೇಳಮ್ಮ ಏನಂತ? ಕಣ್ಣು ಮುಚ್ಚಿದವಳೆ. ತಟ್ಟನೆ ಐ ಲವ್ ಯು ರಾಘು ಎಂದವಳೆ ಕಣ್ಣು ಕಿರಿದಾಗಿಸಿ ಅವನನ್ನೇ ನೋಡಿ ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದಳು. ಅಭಿ ಅಂಜುಗೆ ಖುಷಿಯಾದರೆ ರಾಘು ಆಕಾಶ್ಗೆ ಶಾಕ್ ಆಗಿತ್ತು. ಎಲ್ಲರೂ ಅವನ ಉತ್ತರಕ್ಕೆ ಕಾಯುತ್ತಿದ್ದರು. ಸ್ವಲ್ಪ ಹೊತ್ತು ಸುಮ್ಮನಿದ್ದವನು ನಂತರ ಬಿದ್ದು ಬಿದ್ದು ನಗುತ್ತಿದ್ದನು. ಅಲ್ಲ ಹನಿ, ನನ್ನಲ್ಲಿ ಏನಿಷ್ಟ ಆಯಿತು ಅಂತ ನಾನು ಲವ್ ಮಾಡ್ತಿದ್ದೀಯಾ? ನಾನು ನಿನ್ನ ಜೊತೆ ಕ್ಲೋಸ್ ಆಗಿ ಮಾತಾಡಿದೆ ಅಂತ ನಿನಗೆ ನನ್ನ ಮೇಲೆ ಲವ್ ಆಯಿತಾ? ನನ್ನ ಪ್ರೀತಿಸೋಕೆ ಏನು ಯೋಗ್ಯತೆ ನಿನಗಿದೆ? ನಾನೇನು, ನನ್ನ ಸ್ಟೇಟಸ್ ಏನು? ಹೋಗಿ ಹೋಗಿ ನಿನ್ನಂಥವಳನ್ನು ನಾನು ಲವ್ ಮಾಡ್ತೀನಿ ಅಂತ ಅದೇಗೆ ಅಂದುಕೊಂಡೆ? ಛೇ, ನಿಮ್ಮಂಥ ಮಿಡಲ್ ಕ್ಲಾಸ್ ಹುಡುಗಿಯರ ಯೋಗ್ಯತೆಯೇ ಇಷ್ಟು ಎಂದನು. ಅವನ ಮಾತಿಗೆ ಅವಳ ಕಣ್ಣಂಚು ಆಗಲೇ ಒದ್ದೆಯಾಗಿತ್ತು. ಹೃದಯ ಒಡೆದಂತೆ ಭಾರವಾಯಿತವಳಿಗೆ. ರಾಘುನ ಮಾತಿಗೆ ಎಲ್ಲರೂ ಶಾಕ್ ಆದರು. ಹನಿಯಲ್ಲಿ ನಿಲ್ಲಲಾಗದೆ ಓಡಿದಳು. ಅವಳ ಹಿಂದೆ ಅಂಜು ಹೋದಳು. ರಾಘು, ನಿಜ ಹೇಳು, ನಿನಗೆ ಹನಿ ಅಂದರೆ ಇಷ್ಟ ಇಲ್ವಾ? ಯಾಕೋ ಹೀಗೆ ಮಾಡಿದೆ? ನಿನಗೆ ಇಷ್ಟ ಇಲ್ಲ ಅಂದರೆ ಅದನ್ನು ನೇರವಾಗಿ ಹೇಳಬೇಕಿತ್ತು. ಅದು ಬಿಟ್ಟು ಸ್ಟೇಟಸ್ ಅಂತೆಲ್ಲ ಮಾತಾಡಿ ತಪ್ಪು ಮಾಡಿಬಿಟ್ಟೆ ಕಣೋ. ನಿನ್ನನ್ನು ನನ್ನ ಗೆಳೆಯ ಅಂತ ಹೇಳಿಕೊಳ್ಳೋಕೆ ನನಗೆ ಬೇಜಾರಾಗ್ತಿದೆ. ಇವತ್ತು ಸ್ಟೇಟಸ್ ಅಂತ ಅವಳ ಹತ್ರ ಮಾತಾಡಿರೋನು ನಾಳೆ ನನ್ನ ಹತ್ರ ಮಾತಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ನೀನು ಮನೆ ಕೆಲಸದವಳ ಮಗ ಅಂತ ನಾಳೆ ಏನಾದರೂ ನನ್ನ ಬಗ್ಗೆ ನಿನ್ನ ಬಾಯಿಂದ ಬಂದರೆ ಸಾಕಪ್ಪ ಸಾಕು ಈ ಶ್ರೀಮಂತರ ಸಹವಾಸ ಎಂದು ಅವನ ಮುಖಕ್ಕೆ ಬೆನ್ನು ಹಾಕಿ ನಿಂತು ನುಡಿದನು. ಆದರೆ ರಾಘು ಮನದಲ್ಲಿದ್ದ ವೇದನೆಯಾಗಲಿ, ಅವನ ಕಣ್ಣಂಚಿನಲ್ಲಿ ಹೊರಬರಲು ತವಕಹಿಸುತ್ತಿದ್ದ ಕಣ್ಣೀರಾಗಲಿ ಅಭಿಯ ಕಣ್ಣಿಗೆ ಕಾಣಲಿಲ್ಲ. ಕುಸಿದು ಬಿದ್ದ ರಾಘು ಅಭಿಯ ಕಠೋರವಾದ ಮಾತು ಕೇಳಿ ಹೊರಡಲನುವಾದವನನ್ನು ತಡೆದಿದ್ದು ಆಕಾಶ್ ಕೂಗು. ರಾಘು ಎಂದು ಕೂಗಿದನು. ಅವನ ಕುಸಿದು ಬಿದ್ದಿದ್ದನ್ನು ಕಂಡು ಆಕಾಶ್ ಮಾತಿಗೆ ಹಿಂತಿರುಗಿ ನೋಡಿದವನೇ ಓಡಿ ಬಂದು ರಾಘುನ ಎದುರು ಮಂಡಿಯೂರಿ ಕುಳಿತವನು, ಏನಾಯ್ತು? ಯಾಕೋ ಹೀಗಿದ್ದೀಯಾ? ರಾಘು, ಅಳ್ತಾ ಇದ್ದೀಯೇನೋ ಎಂದವನನ್ನು ಒಪ್ಪಿದನು. ಅಭಿ, ನಾನು ಅವಳನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಗೊತ್ತಿಲ್ವೇನೋ? ಅವಳಿಗೆ ಆ ಮಾತು ಹೇಳಬೇಕಾದ್ರೆ ಅವಳಿಗಿಂತ ಹೆಚ್ಚು ನೋವಾಗಿದ್ದು ನನಗೆ ಕಣೋ. ಆದರೆ ನಾನು ಅವಳ ಪ್ರಪೋಸಲ್ನ ಒಪ್ಪಿಕೊಂಡರೆ ಅಂಜು ಎಲ್ಲಿ ತಪ್ಪಾಗಿ ತಿಳಿದುಕೊಳ್ಳುತ್ತಾಳೋ ಹನಿ ಬಗ್ಗೆ ಅಂತ ಹಾಗೆ ಹೇಳಿದೆ. ಹನಿ ಅಂದರೆ ಅಂಜುಗೆ ಎಷ್ಟು ಇಷ್ಟ ಅಂತ ನಿನಗೂ ಗೊತ್ತು ತಾನೆ? ಆದರೆ ಅವಳು ತನ್ನ ಅಣ್ಣನ ಮೇಲೆ ಕಣ್ಣು ಹಾಕಿ ಬಿಟ್ಟಳು ಅಂತ ಅವಳ ಮೇಲೆ ಕೋಪ ಮಾಡಿಕೊಂಡರೆ ಅಂತ ಭಯ ಆಯಿತು. ಆಗ ನಾನು ಹನಿಯ ಒಪ್ಪಿಕೊಂಡರೆ ಸಂಬಂಧಗಳು ಹಾಳಾಗೋದಿಲ್ವಾ? ಅದಕ್ಕೆ ಹಾಗೆ ನಿಷ್ಠೂರವಾಗಿ ಮಾತಾಡಿದೆ. ಆದರೆ ನೀನು ಕೂಡ ನನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದೀಯಾ ಅಂತ ನನಗೆ ಗೊತ್ತಿರಲಿಲ್ಲ. ಯಾವತ್ತಾದರೂ ಈ ರಾಘು ಆಸ್ತಿ ಅಂತಸ್ತಿಗೆ ಬೆಲೆ ಕೊಟ್ಟು ಕೀಳಾಗಿ ನಡೆದುಕೊಂಡಿರೋದನ್ನು ನೋಡಿದ್ಯಾ ಹೇಳೋ? ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.